ಬಿಗ್ ಫೈನ ಟಾಪ್ 3 ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖ್ಯಾತ ವೈದ್ಯಗೆ ಕಾಮುಕನ ಕಾಟ ಎದುರಾಗಿದೆ. ರಾತ್ರಿ ಆದ್ರೆ ಸಾಕು ಬೆಡ್ರೂಮ್ ಬಳಿ ಪ್ರತ್ಯಕ್ಷ ಆಗ್ತಾನೆ ಒಬ್ಬ ಸೈಕೋ. ಬೆಂಗಳೂರಲ್ಲಿ ಖ್ಯಾತ ವೈದ್ಯಗೆ ಕಾಮುಕನ ಕಾಟ ಎದುರಾಗಿದೆ. ರಾತ್ರಿ ಆದ್ರೆ ಸಾಕು ಬೆಡ್ರೂಮ್ ಬಳಿ ಪ್ರತ್ಯಕ್ಷ ಆಗ್ತಾನೆ ಈ ಸೈಕೋ. ಕಿಟಕಿಯಲ್ಲಿ ಇಣುಕಿ ನೋಡೋದು, ಗೇಟ್ ಮುಂದೆ ಬಂದು ನಿಂತ್ಕೊಳ್ಳೋದು. ಖ್ಯಾತ ವೈದ್ಯ ಡಾಕ್ಟರ್ ಸಿಮ್ರಾನ್ ಶಾಮನೂರು ಈಕೆಗೆ ಆ ಸೈಕೋ ಕಿರುಕುಳ ಕೊಡ್ತಾ ಇದ್ದಾನೆ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಏನು ಮಾತಾಡಲ್ವಂತೆ, ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಗೇಟ್ ಮುಂದೆ ನಿಂತು ವೈದ್ಯನ್ನ ನೋಡಿ ನಂತರ ಹೋಗ್ತಾ ಇದ್ದಾನೆ ಈ ಸೈಕೋ. ವೈದ್ಯ ಮನೆಗೆ ಬರುವಾಗ ಹಿಂಬಾಲಿಸಿಕೊಂಡು ಬರ್ತಾನೆ ಪಾಗಲ್. ಕಳೆದ 3 ತಿಂಗಳಿಂದಲೂ ಕೂಡ ಇದೇ ರೀತಿ ಕಾಟ ಕೊಡ್ತಾ ಇದ್ದಾನೆ ಸೈಕೋ. ಹೆಸರು ಕೇಳಿದ್ರು ಕೂಡ ಆತ ಮಾತಾಡ್ತಿಲ್ಲ, ಸುಮ್ಮನೆ ನೋಡ್ಕೊಂಡು ಕಣ್ಕಂಡು ಬಿಟ್ಕೊಂಡು ನಿಂತಿರ್ತಾನಂತೆ ಆ ವ್ಯಕ್ತಿ. ಆಮೇಲೆ ವಿಪರೀತ ಜಾಸ್ತಿ ಆಯಿತು ಆತನ ಕಾಟ. ಹೀಗಾಗಿ 112ಗೆ ಕರೆ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಾಕ್ಟರ್. ಪೊಲೀಸರು ಬರ್ತಾ ಇದ್ದಂತೆ ಅಪರಿಚಿತ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ದೂರು ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಗಿರೀಶ್, ಇದು ಮನೆ ಹತ್ರ ಬರ್ತಾನೆ, ಬೆಡ್ರೂಮ್ ಬಳಿ ನಿಂತ್ಕೋತಾನೆ, ಗೇಟ್ ಹತ್ರ ನಿಂತ್ಕೋತಾನೆ, ಕಳೆದ 3 ತಿಂಗಳಿಂದ ಇದೇ ರೀತಿ ಮಾಡ್ತಾ ಇದ್ದಾನೆ. ಆ ವ್ಯಕ್ತಿ ಯಾರು, ಏನಾದರೂ ಡೀಟೇಲ್ಸ್ ಗೊತ್ತಾಯ್ತಾ, ಏನು ಕತೆ ಅಂತ? ಹೌದು ಪ್ರಭು, ಈ ಒಂದು ಕೇಸ್ನ ನಾವು ನೋಡ್ತಾ ಹೋದ್ರೆ ಈ ಹಿಂದೆ ಸಾಕಷ್ಟು ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿರುವ ಉಮೇಶ್ ರೆಡ್ಡಿ ನೆನಪಾಗ್ತಾನೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾರಣಗಳು ಇಷ್ಟೇ. ಏನು ಖ್ಯಾತ ಸೆಕ್ಸಾಲಜಿಸ್ಟ್ ವೈದ್ಯರಿದ್ದಾರೆ ಡಾಕ್ಟರ್ ಸಿಮ್ರಾನ್ ಶಾಮನೂರು ಎನ್ನುವವರು ಈ ಒಂದು ದೂರನ್ನು ನೀಡಿರ್ತಾರೆ. ಈ ಹಿಂದೆ ಅಂದರೆ ಸುಮಾರು 3 ತಿಂಗಳ ಹಿಂದಿನಿಂದಲೂ ಸಹ ಈ ವ್ಯಕ್ತಿ ಅವರನ್ನು ಫಾಲೋ ಮಾಡೋದಾಗಿರಬಹುದು, ಅದೇ ರೀತಿ ಅವರ ಮನೆಯ ಬಳಿ, ಅವರ ರೂಮ್ನ ಕಿಟಕಿಯ ಬಳಿ, ಅವರು ಮಲಗಿರುವ ಜಾಗದಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಈ ಹಿಂದೆ ಅಂದರೆ 3 ತಿಂಗಳ ಹಿಂದೆ ಇವರು ಕಾರಿನಲ್ಲಿ ಬರುವಾಗ ಮೊಟ್ಟ ಮೊದಲ ಬಾರಿಗೆ ಈತ ಅಡ್ಡ ಬಂದಿದ್ದಾನೆ. ಅಲ್ಲಿಂದ ಈತನ ಒಂದು ಫಾಲೋ ಮಾಡುವಿಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಇವರು ಮಲಗಿರುವ ಜಾಗದಲ್ಲಿ ಸುಮಾರು 12:30 ರಾತ್ರಿ ಸಮಯದಲ್ಲಿ ಈತ ಕಿಟಕಿಯ ಮುಂದೆ ಬಂದು ನಿಲ್ತಾನೆ. ನಂತರದಲ್ಲಿ ಇವರು ಜೋರಾಗಿ ಕಿರಿಚಿಕೊಂಡಾಗ ಈತ ಅಲ್ಲಿಂದ ಪರಾರಿಯಾಗ್ತಾನೆ. ನಂತರ ದಿನಗಳಲ್ಲಿ ಮತ್ತೆ ಈತ ಅಡುಗೆ ಮಾಡುವ ಸಂದರ್ಭದಲ್ಲಿ ಏನು ಸಿಮ್ರಾನ್ ಅವರು ಅಡುಗೆಯನ್ನೇ ಮಾಡ್ತಾ ಇರ್ತಾರೆ, ಅಡುಗೆ ಮನೆಯ ಮುಂದಿನ ಕಿಟಕಿ ಏನಿದೆ ಅಲ್ಲಿ ಪ್ರತ್ಯಕ್ಷ ಆಗಿದ್ದ. ನಾಯಿ ಬೊಗಳ್ತು ಅನ್ನೋ ಒಂದು ಕಾರಣಕ್ಕೆ ಈತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದೇ ರೀತಿ ಈತ ಇವರ ಬಿಲ್ಡಿಂಗ್ನ ಮೇಲೆ ಸಹ ಅಲ್ಲಿಂದ ನಿಂತುಕೊಂಡು ಬೇರೆಯವರ ಬೆಡ್ರೂಮ್ ಕಡೆ ಈತ ಏನು ತನ್ನ ದೃಷ್ಟಿಯನ್ನು ಹಾಯಿಸಿದ್ದ. ನಂತರದಲ್ಲಿ ಎದುರುಗಡೆ ಮನೆ ನಿವಾಸಿಯಾಗಿರುವ ರಾಜೇಶ್ ಅವರು ಸಿಮ್ರಾನ್ ಅವರಿಗೆ ಕರೆ ಮಾಡಿ ಹೇಳ್ತಾರೆ, ಈ ರೀತಿ ಅಪರಿಚಿತ ವ್ಯಕ್ತಿ ಏನು ನಮ್ಮ ಮನೆಯ ಕಡೆ ನೋಡ್ತಾ ಇದ್ದಾನೆ ಎಂದಾಗ ಅದೇ ರೀತಿ ಈತ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ನಂತರದಲ್ಲಿ ಅಂದರೆ ಕಳೆದ ತಿಂಗಳು 28ನೇ ತಾರೀಕು 112ಗೆ ಕರೆಯನ್ನು ಮಾಡಿ ಸಿಮ್ರಾನ್ ಅವರು ದೂರನ್ನು ದಾಖಲು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಆಸಾಮಿ ಪತ್ತೆಯಾಗಿಲ್ಲ. ಪತ್ತೆಯಾದ ತಕ್ಷಣವೇ ಈತ ಯಾರು, ಈತ ಯಾವ ಉದ್ದೇಶದಿಂದ ಇವರನ್ನು ಫಾಲೋ ಮಾಡ್ತಾ ಇದ್ದ, ಈ ಸೈಕೋಪಾತ್ನ ಉದ್ದೇಶ ಏನು ಎನ್ನುವುದೆಲ್ಲ ಪತ್ತೆ ಆಗುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.